ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಬ್ಯಾಂಗ್ಳೂರಲ್ಲಿ ಚಳಿಗೆ ಬೆಚ್ಚು ಮಲ್ಕೊಬಿಟ್ಟಿದ್ರೆ ಎದ್ದೇಳಿ. ಲೈಟಾಗಿ ಮಧ್ಯಾಹ್ನ ಬಿಸಿಲು ಬಂದಿದೆ. ವರ್ಕಿಗೆ ಹೋಗೋರ್ಗಂತೂ ಹೊರಗಡೆ ಹೋಗೋ ಮೂಡೇ ಇಲ್ಲ. ಸ್ಕೂಲಿಗೆ ಹೋಗೋ ಮಕ್ಕಳಂತೂ ಮಲ್ಕೊಳ್ಳೋಕ್ಕೆ ಬಿಟ್ಟರೆ ಸಾಕಪ್ಪ ಪೇರೆಂಟ್ಸು ಅಂತ ಅನಿಸುತ್ತೆ. ಮಗ ಲೇಟಾಗಿ ಎದ್ದಿದ್ದಾನೆ, ರೆಡಿ ಆಗ್ತಾ ಇದ್ದಾನೆ. ನಾನು ಬಿಸಿ ಬಿಸಿ ಪುಳಿಯೋಗರೆನ ಅವನಿಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಚಳಿಗೆ ಪುಳಿಯೋಗರೆ ಬಿಸಿಯಾಗಿ ಮಾಡಿಕೊಡು ಅಂತ ಹೇಳ್ದ. ಹಾಗಾಗಿ ಬಿಸಿಗೆ ಪುಳಿಯೋಗರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದೆ. ಹಾಗೆ ವ್ಯಾನ್ಗೆ ವೆಯ್ಟ್ ಮಾಡ್ತಿದ್ದಾರೆ. ವ್ಯಾನ್ಗೆ ವೆಯ್ಟ್ ಮಾಡ್ತಿದ್ದಾಗೆ ವ್ಯಾನ್ ಬೇಗ ಬಂದೇ ಬಿಡ್ತು. ಮಗ ಬೇಗ ಸ್ಕೂಲಿಗೆ ಹೊರಟ. ಬೆಚ್ಚಿಗೆ ಸ್ವೆಟರ್ ಹಾಕಿ ಕಳಿಸಿದ್ದೀನಿ. ಬಾ ರಾಮ, ಎಷ್ಟು ಚಳಿ ಇದೆ ಅಂದರೆ ವಾಯ್ಸ್ ಓವರ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಚಳಿ ಇದೆ. ಪಾತ್ರೆಗಳು ನೋಡಿ ಯಾವ ಥರ ರಾಶಿ ಬಿದ್ದಿದೆ. ಎಲ್ಲನೂ ಹಾಗೆ ಇಟ್ಟು ಅವನು ಸ್ಕೂಲಿಗೆ ಕಳಿಸಿ ಸುಮ್ಮನೆ ಹೋಗ್ತೀನಿ, ತೊಳೆಯೋಕ್ಕಾಗದೆ ವಾಪಸ್ ಬರ್ತಿದ್ದೀನಿ. ಆ ಒಳಗಡೆಗೆ ಬಂದರೆ ಇವಳ್ದೊಂದು ಕಾಟ, ಎಲ್ಲ ಚೆಲ್ಲಾಪಿಲ್ಲಿ ಮಾಡ್ತಾಳೆ. ಅರ್ಧ ದಿನ ಎಲ್ಲ ಇವಳು ಚೆಲ್ಲೋದನ್ನ ಎತ್ತದೇ ಆಗುತ್ತೆ ನನಗೆ. ಮತ್ತು ವೆದರ್ ನೋಡಿ ಯಾವ ಥರ ಕಾಣ್ತಿದೆ. ಯಪ್ಪ, ಆಚೆ ಬಂದರೆ ಫುಲ್ ಗಾಳಿ. ಅವಳನ್ನಂತೂ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಚಿಕ್ಕ ಮಕ್ಕಳನ್ನ ಜಾಸ್ತಿ ಗಾಳಿಗೆ ಬಿಡೋಕ್ಕೆ ಹೋಗಬೇಡಿ. ಈ ಗಾಳಿ ಕುಡಿದ್ರೆ ಅದು ತುಂಬ ಒಳ್ಳೆಯದಲ್ಲ. 3rd ಫ್ಲೋರ್ ಆಗಿರೋದ್ರಿಂದ ಈ ಥರ ಹೋಲ್ ಬಿಟ್ಟಿದ್ರು ಓನರು. ಆ ಹೋಲ್ ಒಳಗೆ ಎಡ್ಕೋ ಥರ ಇತ್ತು, ಎಲ್ಲಿ ಬಗ್ ನೋಡ್ಬಿಡ್ತಾಳೆ ಅನ್ನೋ ಭಯಕ್ಕೆ ಅದನ್ನು ಸ್ವಲ್ಪ ಕವರ್ ಮಾಡಿಸ್ತಿದ್ದೀವಿ. ಇವತ್ತು ಗ್ರಿಲ್ಲಿ ಮಿಷಿನ್ ತೊಗೊಬಂದು ಅವರೇ ಪ್ಲೇವುಡ್ ಶೀಟ್ ತೊಗೊಬಂದು ಕವರ್ ಮಾಡ್ತೀನಿ ಅಂತ ಒಂದು ವೀಕಿಂದ ಹೇಳಿದರು. ಅವ್ರಿಗೆ ಬರೋಕ್ಕಾಗಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಇವತ್ತು ಬಂದು ಎಲ್ಲ ಮಾಡಿಕೊಟ್ರು. ಇದೊಂದು ಕಡೆ ಹೋಲ್ನ ಕವರ್ ಮಾಡಿಸಿದ್ವಿ. ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಓನರ್ಗಳು ಸೌಂಡು ಹೋಲು ಜಾಸ್ತಿ ಮಾಡಿದ್ರೆ ಅವ್ರಿಗೆ ಕೋಪ ಬರುತ್ತಲ್ಲ. ಹಾಗಾಗಿ ಚಿಕ್ಕ ಮೊಳೆಗಳನ್ನ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಬಟ್ ಸೇಫ್ಟಿಯಾಗೂ ಇದೆ. ಹಾಗೆ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಬರ್ತೀವಿ ಅಲ್ವಾ, ಅಲ್ಲಿ ಸ್ವಲ್ಪ ವುಡ್ಡು ವರ್ಕ್ ಮಾಡಿಸ್ಬೇಕಿತ್ತು. ಯಾಕಂದರೆ ಅವಳು ಸ್ಟೆಪ್ಸ್ ಹತ್ರ ಹೋಗಿ ನಿಂತ್ಕೋತಿದ್ಲು, ಎಲ್ಲಿ ಬಿದ್ದುಬಿಡ್ತಾಳೆ ಅನ್ನೋ ಭಯಕ್ಕೆ ನಾವು ಸ್ಟೆಪ್ಸ್ ಹತ್ರ ಒಂದು ಡೋರ್ ಮಾಡಿಸಿದ್ದೀವಿ. ಲೈಟ್ ವೆಯ್ಟಾಗಿ ಸಿಂಪಲಾಗಿರಲಿ ಅಂತೇಳಿ. ಅಂದರೆ ಅವಳು ಆಚೆ ಆ ಕಡೆ ಹೋದರೆ ಅವಳು ಇಳಿಬಾರ್ದು, ಆ ಥರ ಲಾಕ್ ಮಾಡೋ ಸಿಸ್ಟಮಲ್ಲಿ ಮಾಡಿಸ್ಕೊಂಡಿದ್ದೀವಿ. ಅವ್ರು ತುಂಬ ಚೆನ್ನಾಗಿ ಅದನ್ನು ಬೇಗನೆ ಮಾಡಿಕೊಟ್ರು. ನೋಡಿ ಈ ಥರ ಮಾಡ್ತಿದ್ದಾರೆ. ಸೈಡಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ ಅಷ್ಟೇ. ಆ ಕಡೆ ಈ ಕಡೆ ಎರಡು ರಾಡ್ ಥರ ಕೊಟ್ಟಿದ್ದಾರೆ. ತುಂಬ ಸಿಂಪಲಾಗಿ ಮಾಡಿಕೊಟ್ರು, ಚೆನ್ನಾಗಿದೆ. ಫೈನಲಾಗಿ ನೋಡಿ ಈ ಥರ ಬಂದಿದೆ. ಈ ಕಡೆಯಿಂದ ಯಾರಾದರೂ ಹತ್ಕೊಬಂದರೆ ಬಟ್ಟೆ ಒಣಗಾಕೋಕ್ಕೆ ಕೆಳಗಡೆಯವರು ಬಂದ್ರೂ ಆ ಲಾಕ್ ಓಪನ್ ಮಾಡ್ಕೊಬರ್ಬೋದು. ಮತ್ತೆ ಹೋಗುವಾಗ ಅವ್ರು ಆ ಕಡೆಗೆ ಹೋದ್ಮೇಲೆ ಲಾಕ್ ಹಾಕ್ಕೊಂಡು ಹೋಗ್ಬೋದು. ಆ ಥರ ಮಾಡಿಸಿದ್ದೀವಿ. ಬಟ್ ಈ ಥರ ಮಾಡಿಸಿದ್ದೀವಿ ಅಂತ ಕೇರ್ಲೆಸ್ ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು. ಅವಳು ಸ್ವಲ್ಪ ಸಖತ್ ತುಂಟಿ, ತುಂಬ ಚೇಷ್ಟೆ ಮಾಡ್ತಾಳೆ. ನನಗಳು ನೋಡ್ಕೊಳ್ಳೋದೇ ಒಂದು ಟಾಸ್ಕ್ ಆಗೋಗೈತೆ. ಒಂಥರ ಬಿಗ್ ಬಾಸಲ್ಲಿ ಗೆಲ್ಬೋದೇನೋ, ಇವಳ ಹತ್ರ ಗೆಲ್ಲಕ್ಕಾಗಲ್ಲಪ್ಪ. ಬಾ ರಾಮ. ಹಾಗೇ ಮಗ ಬರೋ ಟೈಮ್ ಆಗೇ ಹೋಯ್ತು ನೋಡಿ. ಇನ್ನೊಂದು 10 ಮಿನಿಟ್ಸು ಅವ್ನು ವ್ಯಾನು ಅಂತ ಬಂದ್ಬಿಡುತ್ತೆ ಮನೆ ಮುಂದೆ. ನನಗೆ ಅವಳು ಇದ್ಲಲ್ಲ, ಹಾಗಾಗಿ ಕೆಳಗಡೆ ಹೋಗೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಪ್ಲೇವುಡ್ದು ಅದು ಇದು ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗಿತ್ತು. ಹಾಗಾಗಿ ಟೆರೆಸ್ ಮೇಲೆ ನಿಂತ್ಕೊಂಡು ಅವನ್ನ ಕಳಿಸಿ ಅಂತ ಹೇಳಿದೆ. ಅವರು ವ್ಯಾನ್ ಇಳಿಸಿ ಅವನ್ನ ಮನೆ ಕ್ರಾಸಿಗೆ ಬಿಟ್ಟರು. ಅವ್ನ ಪಾಡಿಗೆ ಅವ್ನು ಬಂದ. ಇಲ್ಲಿ ಬಾಮ, ಆಚೆ ಇದ್ದೀನಿ. ಪಾಪ ಅವನು ಸ್ಕೂಲಲ್ಲೂ ಹತ್ತಬೇಕು ಇಳಿಬೇಕು, ಅಮ್ಮ ಇಲ್ಲೂ ಹತ್ತಬೇಕು ಇಳಿಬೇಕು ಅಂತ ಮೊದಲೇ ಬರ್ರ ಅಂತಿರ್ತಾನೆ. ಇವತ್ತು ಬೇರೆ ಕೆಳಗೆ ಹೋಗಿಲ್ಲ, ಫುಲ್ ಸಿಟ್ಟು ಬರುತ್ತೆ ಅವನಿಗೆ. ನಾವೇ ಕರ್ಕೊಂಡೋಗಿ ಹತ್ತಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದೀವ. ಯಾವಾಗಲೂ ಈ ಥರ ಬಿಟ್ಟಿಲ್ಲ, ಕಡಿಮೆ. ಈ ಮನೆಗೆ ಬಂದಮೇಲೆ ಆ ಥರ ಆಗೋಗಿದೆ. ಕೆಳಗೋರ್ಗೂ ಇಳಿಬೇಕು ಹತ್ತಬೇಕು, ಅದು ಸ್ವಲ್ಪ ಅವಳನ್ನ ಎತ್ಕೊಂಡು ಹಿಂಸೆನೇ. ಹಾಗಾಗಿ ನನಗೆ ಇವತ್ತು ಹೋಗೋಕ್ಕಾಗಲಿಲ್ಲ ಅಷ್ಟೇ. ಏನೋ ಚೇಂಜ್ ಮಾಡಿಸ್ಬಿಟ್ಟಿದ್ದಾರಲ್ಲ ಅಂತ ನೋಡ್ತಿದ್ದಾನೆ. ಅವನು ಮನೇಲಿ ಏನೇ ಚೇಂಜಸ್ ಆದ್ರೂ ನಂತರ ಬೇಗ ಐಡೆಂಟಿಫೈ ಮಾಡ್ತಾನೆ. ನಮ್ಮ ಯಜಮಾನ್ರು ಅಷ್ಟು ಕಡಿಮೆ, ಬಟ್ ಇವನು ತುಂಬ ಬೇಗ ಐಡೆಂಟಿಫೈ ಚೆನ್ನಾಗಿ ಮಾಡ್ತಾನೆ. ಏನೇ ಚೇಂಜಸ್ ಇದ್ರೂ ಕಂಡುಹಿಡಿದ್ಬಿಡ್ತಾನೆ. ಅವನಿಗೆ ಅಂತೇಳಿ ಸ್ವಲ್ಪ ಬಿಸಿ ಚಿತ್ರಾನ್ನ ಮಾಡಿದ್ದೆ. 3:50 4 o'clock ಹಂಗೆ ಬರ್ತಾನೆ. ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಇಷ್ಟಪಡ್ತಾನೆ, ಹಾಗಾಗಿ ಮಾಡಿದೆ. ಚಳಿ ಬೇರೆ ಇತ್ತಲ್ಲ. ಬಂದು ಏನಪ್ಪ ಏನು ಕತೆ ಮಾಡಿಬಿಟ್ಟಿದ್ದಾರೆ ಇದನ್ನು ಅಂತ ನೋಡ್ತಾ ಇದ್ದಾನೆ ಎಲ್ಲ ಕಡೆ. ಬ್ಯಾಗ್ ಫುಲ್ ವೆಯ್ಟ್ ಇದೆ ಪಾಪ, ಅದನ್ನು ಹಿಡಿದೆ ಅದನ್ನ ಕಡೆ ಗಮನ ಕೊಡ್ತಿದ್ದಾನೆ. ಫೈನಲಿ ಪಾತ್ರೆಗಂತೂ ಒಂದು ಆಪ್ರೇಷನ್ ಮಾಡಿ ಸೈಡಿಗೆ ಮಲಗಿಸ್ಬಿಟ್ಟಿದ್ದೀನಿ ICUನಲ್ಲಿ. ಈ ಚಳಿಗೆ ಪಾತ್ರೆ ಬೆಳಗೋದೇ ಒಂದು ದೊಡ್ಡ ಟಾಸ್ಕು ನನಗೆ. ಅದರಲ್ಲೂ ಇವನ್ನ ನೋಡಿಕೊಂಡು ಒಂದು ಕಡೆ ಕುತ್ಕೊಳ್ಳಲ್ಲ. ಒಳಗೆ ಸಿಂಕಿದೆ, ಬಟ್ ನಾನು ಆಚೆಯೇ ತೊಳ್ಕೊಳ್ಳೋಣ ಅಂಥೇಳಿ ಇಟ್ಟಿದ್ದೆ. ಮತ್ತು ಚಿತ್ರಾನ್ನ ಲೈಟಾಗಿ ತಿಂದ. ಪಾಪ್ಕಾರ್ನ್ ಬೇಕು ಅಂತ ಹೇಳ್ದೆ, ಅದಕ್ಕೆ ಸ್ವಲ್ಪ ಲೈಟಾಗಿ ಅವನಿಗೆ ಪಾಪ್ಕಾರ್ನ್ ಮಾಡ್ತಿದ್ದೀನಿ. ಏನಿಲ್ಲ, ತಿಕ್ಕಾಗಿರೋ ಪಾತ್ರೆಗೆ ಪಾಪ್ಕಾರ್ನ್ ರೆಡಿಮೇಡ್ ಪ್ಯಾಕೆಟ್ನ ಹಾಕ್ಬಿಟ್ಟು 3 to 4 minutes ಈ ಥರ ಸಿಮ್ಮಲ್ಲಿ ಇಟ್ಬಿಟ್ರೆ ಚಿಟಪಟ ಸೌಂಡ್ ಬಂದಾಗ ಗ್ಯಾಸ್ ಆಫ್ ಮಾಡಿದ್ರೆ ಈ ಥರ ಬಿಸಿ ಪಾಪ್ಕಾರ್ನ್ ಈ ವೆದರ್ಗೆ ಸಖತ್ತಾಗಿರುತ್ತೆ. ನಾನು ಮಾತಾಡ್ತಿದ್ದೀನಿ, ನನ್ನ ವಾಯ್ಸು ನಡಕ್ತಿದೆ. ಒಳಗಡೆ ಬೇಡ ಅಂಥೇಳಿ ಆಚೆ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಇದೇ ಗ್ಯಾಪಲ್ಲಿ ಅವಳು ಸ್ನಾನ ಮಾಡಿಸಿ ಅವಳು ನೀಟಾಗಿ ರೆಡಿ ಮಾಡಿಬಿಟ್ಟಿದ್ದೀನಿ. ಟೋಪಿ ಹಾಕಿಸ್ಕೊಳ್ಳಲ್ಲ ಅವಳಿಗೆ. ಟೋಪಿ ಹಾಕೊಳ್ಳೋದಂದರೆ ಸ್ವಲ್ಪ ಅಲರ್ಜಿ. ಹಾಗಾಗಿ ಒಳಗೆ ಇದ್ದಿದ್ದು ಒಳಗೆ ಬೋರ್ ಆಗಿತ್ತು ಅಂಥೇಳಿ ಆಚೆ ಕರ್ಕೊಬಂದಿದ್ದೀನಿ.
ಒಂದು 10 ನಿಮಿಷ ಆಟ ಆಡಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇದೇ ಗ್ಯಾಪಲ್ಲಿ ಮನೆಗೆ ಜಿಯೋ ನೆಟ್ವರ್ಕ್ ಇಲ್ಲೆಲ್ಲೂ ಸರಿಗಿಲ್ಲ ಅಂತೇಳಿ ಜಿಯೋದವರು ಕ್ಯಾನ್ಸಲ್ ಮಾಡಿದ್ರು. ಏರ್ಟೆಲ್ ಹಾಕಿಸ್ಕೊಳ್ಳಿ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಏರ್ಟೆಲ್ ಅವ್ರು ಬಂದು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅವರು ಹತ್ತೋ ಅಷ್ಟರಲ್ಲಿ ಫುಲ್ ಸುಸ್ತು ಮೇಡಮ್ ಅಂತಾರೆ ಪಾಪ. ಅವ್ರದ್ದು ಬ್ಯಾಗು, ಆ ಏರ್ಟೆಲ್ ಬಾಂಡ್ಲಿ, ಆ ವೈರ್ಗಳು, ಆ ಗ್ರಿಲ್ಲಿಂಗ್ ಮಿಷಿನ್ಸು ಅದನ್ನೆಲ್ಲ ಇಟ್ಕೊಂಡು ಹತ್ತುತ್ತಿದ್ರು ಪಾಪ. ನನಗೆ ಅಯ್ಯೋ ಅನ್ನಿಸ್ಬಿಡ್ತು. ಬಂದು ಒಂದು 10 ನಿಮಿಷ ರೆಸ್ಟ್ ಮಾಡಿದ್ರು. ಕಾಫಿ ಟೀ ಇಲ್ಲದೆ ಏನು ಬೇಡ ಮೇಡಮ್ ಅಂತ ಹೇಳಿ ಅವ್ರ ಕೆಲಸನ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಮನೇಲಿ ವೈಫೈ ಇಲ್ಲದೆ ತುಂಬ ಬೋರ್ ಆಗ್ತಿತ್ತು. ಟಿ ವಿನೂ ಇಲ್ಲ, ಮೊಬೈಲಲ್ಲೂ ಸರಿಗೆ ನೀಟಾಗಿ ಏನೂ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ನನ್ನ ಮಗಳು ನೋಡಿ ಫಸ್ಟ್ ಟೈಮು ಬೇರೆಯವ್ರು ಬಂದಾಗ ಅವ್ರ ಜೊತೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ ತಕ್ಷಣ ಅವ್ರ ಜೊತೆ ಆಟ ಆಡ್ತಿರೋದು. ಅವಳು ತುಂಬ ಕಡಿಮೆ ಆ ಥರ ಎಲ್ಲ ಹೊಸಬ್ರನ್ನ ನೋಡಿದ್ರೆ ಬಗ್ಗಿ ಔದ್ಕೋತಾಳೆ. ಅವ್ರ ಜೊತೆ ಹೊಂದ್ಕೊಳ್ಳಲ್ಲ. ಏನೋ ಗೊತ್ತಿಲ್ಲ, ಈ ಅಣ್ಣನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ. ಅವ್ರು ಆಟ ಆಡಿಸ್ತಿದ್ದಾರೆ. ಇನ್ನೊಬ್ಬರು ವರ್ಕ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಚಳಿಗೆ ಕೆಲಸ ಮಾಡಬಾರ್ದು ಅನ್ನಿಸ್ತೇನೋ. ಒಬ್ಬರು ಬೆಚ್ಚಗೆ ಒಂದು ಕಡೆ ಕೂತ್ಕೊಳ್ತಿದ್ದಾರೆ ಮಗಳನ್ನ ಆಟ ಆಡಿಸ್ಕೊಂಡು. ಇನ್ನೊಬ್ಬರು ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂಕಲ್ಲು. ಅವರು ಸ್ವಲ್ಪ ಪೇಷನ್ಸ್ ನೀಟಾಗಿ ಮಾಡಿದ್ರು. ಇವಳು ಜೊತೆಗೆ ಹೋಗಿ ಇವ್ರಿಗೂ ಡಿಸ್ಟರ್ಬ್ ಮಾಡ್ತಿದ್ಲು ಪಾಪ. ಅವ್ರು ಬೇಜಾರು ಮಾಡ್ಕೊಳ್ದೆ ಅವಳನ್ನ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ಮಾಡಿದ್ರು ಪಾಪ. ತುಂಬ ಪೇಷನ್ಸಿಂದ ಮಾಡಿದ್ರು. ಕೆಲವರು ಮಕ್ಕಳು ಹೋದ್ರೆ ಸಿಟ್ಟು ಮಾಡ್ಕೋತಾರೆ, ಎತ್ಕೊಳ್ಳಿ ಮೇಡಮ್ ಅಂತಾರೆ ಪಾಪ. ಅವ್ರ ಹತ್ರ ಏನು ಅನ್ನಲಿಲ್ಲ, ಚೆನ್ನಾಗಿ ಮಾಡಿಕೊಟ್ರು. ಅಂತೂ ಮನೆಗೆ ಹೊಸ ಏರ್ಟೆಲ್ ಕನೆಕ್ಷನ್ ವೈಫೈ ಬಂತು. ಅಷ್ಟು ಬೇಜಾರಾಗಲ್ಲ ಅನ್ಕೋತೀನಿ. ಟಿ ವಿ ಇರುತ್ತಲ್ಲ, ನನ್ನ ಮಗಳು ಸ್ವಲ್ಪ ಗೊಂಬೆ ಹಾಕ್ಕೊಟ್ರೆ ನೋಡ್ತಾಳೆ. ಹಾಗಾಗಿ ಸ್ವಲ್ಪ ಹೊತ್ತು ನನ್ನ ಕೆಲಸ ಎಲ್ಲ ಮಾಡ್ಕೊಬಿಡ್ಬೋದು ಗೊಂಬೆ ಹಾಕ್ಕೊಟ್ಟು. ನೋಡಿ ಫೈನಲಿ ವೈಫೈ ರೆಡಿ ಆಗಿದೆ ಫ್ರೆಂಡ್ಸ್. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾಯ್. ಬ್ಯಾಂಗ್ಳೂರಲ್ಲಿರೋಲ್ಲ ಬೆಚ್ಚಗೆ ಮಲ್ಕೊಳ್ಳಿ ಅಂತ ಹೇಳ್ತೀನಿ.